ಕಾವೇರಿ ನದಿ ತೀರ್ಪು ಮಂಡಳಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಈಗಾಗಲೇ 2 ತಿಂಗಳಾಗಿದೆ, ಮುಂಗಾರು ಮಳೆ ಪ್ರಾರಂಭವಾಗಿ 2 ತಿಂಗಳಾಗಿದೆ. ಇಲ್ಲಿವರೆಗೂ ಯಾವುದೇ ಡ್ಯಾಮು ತುಂಬಿಲ್ಲ, ನೀರಿಲ್ಲ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. 1991ರಲ್ಲಿ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು, ನಾನು ಬಂಗಾರಪ್ಪನವ್ರನ್ನ ಕೇಳಿ ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ದು. ಅವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಅದೇ ರೀತಿ ಇವತ್ತು ನೀವು ಮೇಕೆದಾಟು ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರಿ. ಇವತ್ತು ನಿಮಗೆ ಬದ್ಧತೆ ಇದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ಳಬೇಕು, ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಮ್ಮ ನಾಯಕರು ಹೇಳಿದಂಗೆ ಕರ್ನಾಟಕ ಬಂದ್ಗೆ ನಾವು ನಾಡಿದ್ದು ತೀರ್ಮಾನ ಮಾಡಿ ಕರೆ ಕೊಡ್ತೀವಿ. ಇದರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಡೀ ಕರ್ನಾಟಕದ ಕನ್ನಡಿಗರು ಮಂಡ್ಯ ರೈತರ ಪರವಾಗಿ, ಮೈಸೂರು ರೈತರ ಪರವಾಗಿ, ಆ ಭಾಗದ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಮ್ಮ ನಾಯಕರು ಹೇಳಿದ್ರು, ನೋಡಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇವಾಗ ಶ್ರೀಮತಿ ಜಯಮಾಲ ಅವರು, ನೀವು ಅವ್ರನ್ನ ಭೇಟಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದು ನಾಡಿನ ಸಮಸ್ಯೆ. ಎಲ್ಲರೂ